ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವರಲ್ಲಿ ಭರವಸೆ ಇಟ್ಟು ದೇವಭಕ್ತರಾಗಿರುವಂಥ ನಿಮ್ಮೆಲ್ಲರನ್ನ ಮತ್ತೊಂದು ದಿನ ಜೀವವುಳ್ಳ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವುದರ ಮೂಲಕ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ತುಂಬ ದಿನಗಳ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ಒಂದು ಐಡಿಯಾ ಸಿಮ್ನ ಕುರಿತಾಗಿ. ಅಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು, ಆ್ಯನ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಿಬಿಟ್ಟು. ಒಂದು ಆಲೋಚನೆ ನಿಮ್ಮ ಜೀವಿತವನ್ನೇ ಬದಲಾಯಿಸಬಲ್ಲದು ಎಂದು ಹೇಳುತ್ತಾರೆ. ಅನೇಕರು ನೀವು ನಮ್ಮ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಆದಾಯದ ಸ್ಥಿತಿಯೇ ಮಾರ್ಪಟ್ಟು ಹೋಗುತ್ತದೆ. ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ನೋಡಿರಿ, ನಿಮ್ಮ ಮಕ್ಕಳ ಭವಿಷ್ಯವೇ ಬದಲಾಗುತ್ತದೆ. ಇಂತಹ ಸ್ಥಳದಲ್ಲಿ ನೀವು ಸೈಟ್ ಕೊಳ್ಳ್ರಿ, ಈ ಭೂಮಿಗೆ ಬಂಗಾರದ ಬೆಲೆ ಬರುತ್ತದೆ. ಈ ರೀತಿಯಾಗಿ ಅನೇಕ ಜನರು ನಮ್ಮ ಜೀವಿತ ಬದಲಾಗುವಂಥ ಒಂದು ಆಲೋಚನೆಗಳನ್ನು ಹೇಳುತ್ತಾರೆ. ಅದು ನಡೆಯುತ್ತೋ ನಡೆಯಲ್ವೋ ಅದು ನಂತರದ ಕಾರ್ಯ. ಆದರೆ ಆ ರೀತಿಯಾಗಿ ಭರವಸೆಯನ್ನು, ನಂಬಿಕೆಯನ್ನು ಹುಟ್ಟಿಸುವಂಥವರು ಆಗಿದ್ದಾರೆ. ಆದರೆ ನಿಜಕ್ಕೆ ಅವೆಲ್ಲವೂ ನಮ್ಮ ಜೀವಿತಗಳನ್ನು ಬದಲಾಯಿಸುವುದಿಲ್ಲ. ಬದಲಾಗಿ ನಾವು ನಂಬುವ ನಂಬಿಕೆ ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ನಿಮ್ಮಲ್ಲಿ ಅನೇಕರು, ದೇವರೇ, ನನ್ನ ಜೀವಿತ ಯಾವಾಗ ಮಾರ್ಪಡುತ್ತದೆ, ಹೇಗೆ ಮಾರ್ಪಡುತ್ತದೆ, ನಿಜವಾಗಿಯೂ ನಡೆಯುತ್ತದಾ ಎಂದು ನೀವು ಕಾಯುತ್ತಾ ಇದ್ದರೆ, ಇವತ್ತು ದೇವರ ವಾಕ್ಯದಲ್ಲಿ ಒಂದು ಮಾತನ್ನು ನಮಗೆ ನೆನಪು ಮಾಡುತ್ತದೆ. ನಂಬು, ನಿನ್ನ ಪರಿಸ್ಥಿತಿ ಮಾರ್ಪಡುತ್ತದೆ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರ 24ನೇ ವಚನ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಹಾಲೆಲೂಯ. ನನ್ನ ಪ್ರಿಯ ದೇವಜನವೇ, ಒಂದೊಂದು ವಾಕ್ಯದಲ್ಲಿ ನಾವು ಆಲೋಚನೆ ಮಾಡಿದರೆ ಆಳವಾಗಿರುವ ಸತ್ಯಗಳು ಮತ್ತೆ ಮತ್ತೆ ನಮಗೆ ನೆನಪಿಗೆ ಬರುತ್ತಾ ಇರ್ತವೆ. ಲೈಫ್ ಟೈಮ್ಗೆಲ್ಲ ಒಂದೇ ವಾಕ್ಯದಲ್ಲಿ ನೀವು ಪ್ರತಿ ಸಾರಿ ವಾಕ್ಯವನ್ನು ಓದಿದಾಗ ಬೇರೆಯೇ ಆಲೋಚನೆಗಳನ್ನು ದೇವರ ವಾಕ್ಯ ಕೊಡುತ್ತಾ ಇದೆ. ಮೊಟ್ಟ ಮೊದಲನೆಯ ನನ್ನ ಪ್ರಶ್ನೆ ನಿಮಗೇನೆಂದರೆ, ನಿಮ್ಮ ಜೀವಿತಗಳನ್ನು ಮಾರ್ಪಡಿಸುವವರು ಯಾರು? ಮಾರ್ಪಡಿಸುವಂಥದ್ದು ಏನು? ಶಾಲೆಯ, ಕಾಲೇಜ, ಜಾಬ, ನೀವು ಆದಾಯ ಮಾಡ್ತಾ ಇರುವಂಥ ಆದಾಯವ? ಯಾವುದು ನಿಮ್ಮ ಜೀವಿತದಲ್ಲಿ ನಿಮಗೆ ಜೀವಿತವನ್ನೇ ಬದಲಾಯಿಸುತ್ತದೆ? ಇಲ್ಲವೇ ಯಾರು ಬದಲಾಯಿಸುತ್ತಾರೆ? ಟೀಚರ್ಸ್, ಕೋಚ್ಗಳು, ಪಾಸ್ಟರ್ಗಳು, ವ್ಯಕ್ತಿಗಳು, ಪ್ರವಾದಿಗಳು, ಯಾರು ನಿಮ್ಮನ್ನು ಬದಲಾಯಿಸ್ತಾರೆ? ನಮ್ಮ ಜೀವಿತ ಬದಲಾಯಿಸುವ ನಾದನು, ನಮ್ಮನ್ನು ಉಂಟು ಮಾಡಿದ ಕರ್ತನು ಯೇಸು ಸ್ವಾಮಿ. ಹಾಲೆಲೂಯ. ದೇವಜನವೇ, ನಂಬಿರಿ. ಅನೇಕ ಜನರಲ್ಲಿ ಒಂದು ವಿಷಯ ಈಗ ನಿಮಗೇನು ಹೇಳುತ್ತೇನೆ. ನೀವು ಹೇಳಬಹುದು, ಪಾಸ್ಟ್ರೇ, ನಾವೇನು ಪ್ರಾರ್ಥನೆ ಮಾಡ್ತಾ ಇಲ್ವಾ? ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೇ ಇದ್ದೀವಿ. ಪ್ರಾರ್ಥನೆ ಮಾಡೋದಿಲ್ಲ ಅಂತಿಲ್ಲ. ಮುಂಜಾನೆ ಎದ್ದರೆ ನಿಮ್ಮ ವಾಕ್ಯ ಕೇಳ್ತೇವೆ, ಮುಂಜಾನೆ ಮಧ್ಯಾಹ್ನ ರಾತ್ರಿ ಪ್ರಾರ್ಥನೆ ಮಾಡ್ತೇವೆ, ಪ್ರೇಯರ್ಗಳಿಗೆ ಹೋಗ್ತೇವೆ. ಆದರೆ ಯಾಕೆ ನನ್ನ ಜೀವಿತದಲ್ಲಿ ಮಾರ್ಪಾಡುಗಳಿಲ್ಲ? ಒಂದು ವಿಷಯ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಇಲ್ಲ ಅಂತಿಲ್ಲ. ಆದರೆ ಪ್ರಾರ್ಥನೆಯೊಳಗಡೆ ಇರಬೇಕಾದಂಥ ಕಾರ್ಯಗಳಿದಾವ. ಅದರಲ್ಲಿ ಮುಖ್ಯವಾಗಿರುವಂಥ ಕಾರ್ಯ ಈ ವಾಕ್ಯದಲ್ಲಿ ಹೇಳಿದೆ. ನೋಡ್ರಿ, ಇಲ್ಲಿ ಹೇಳುತ್ತದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ. ಹೌದು, ಎಸ್, ಈ ಪ್ರಾರ್ಥನೆ ಮಾಡಿದ್ರಿ. ಏನೇನು ಬೇಡಿಕೊಳ್ಳುತ್ತೀರೋ, ಫಸ್ಟ್ ಥಿಂಗ್, ಯಾರೋ ನಮ್ಮ ಜೊತೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ನಾನು ಚರ್ಚಲ್ಲಿದ್ದೇನೆ, ಪಾಸ್ಟ್ರು ಗಮನಿಸ್ತಾ ಇದ್ದಾರೆ, ವ್ಯಕ್ತಿಗಳು ಗಮನಿಸ್ತಾ ಇದ್ದಾರೆ ಅಂತ ನೀವು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆ ಅಲ್ಲಿಯೇ ಟುಸ್ ಪಟಾಕಿ ಆಗೋಗ್ತದೆ. ಟುಸ್ ಪಟಾಕಿ ಅಂದರೆ ಗೊತ್ತಲ್ಲ? ಟುಸ್ ಪಟಾಕಿ ಅಂದರೆ
ಕೆಲವು ಪಟಾಕಿಗಳು ಅಂಟಿಸ್ತಾ ಇರ್ತದೆ, ಅಲ್ಲೇ ಪ್ಸ್ ಅಂತ ಹೊರಟೋಗ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಪ್ರಾರ್ಥನೆಗಳು ಕೆಲವು ಅಲ್ಲೇ ಟುಸ್ ಅಂದ್ಬಿಡ್ತವೆ. ಕಾರಣ ಏನು ಗೊತ್ತಾ? ಅದಕ್ಕೆ ಅನೇಕ ಕಾರಣಗಳು. ಅದರಲ್ಲಿ ಒಂದು, ನಾವು ಜನರನ್ನು ಮೆಚ್ಚಿಸುವುದಕ್ಕೆ, ತೋರಿಸಿಕೊಳ್ಳುವುದಕ್ಕೆ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಅಲ್ಲಿಯೇ ಸತ್ತು ಹೋಯಿತು, ಅಲ್ಲಿಯೇ ಟುಸ್ ಎಂದು ಹೋಯಿತು. ಆದರೆ ನಾವು ಪ್ರಾರ್ಥಿಸುವಾಗ ನಾವು ಇವರನ್ನು, ಪಾಸ್ಟರನ್ನು, ಸಭೆಯನ್ನು, ಅಲ್ಲಿರುವ ಜನರನ್ನು ಅಲ್ಲ, ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಅದನ್ನೇ ನಾವು ನಂಬಿ, ಇಲ್ಲಿ ಹೇಳುತ್ತದೆ, ಏನೇನು ಬೇಡಿಕೊಳ್ಳುತ್ತೀರೋ, ಏನೆಲ್ಲ ನೀವು ಬೇಡಿಕೊಳ್ಳುತ್ತೀರೋ ಅದನ್ನು ಹೊಂದಿದ್ದೇವೆಂದು ನಂಬಿರಿ. ಎಸ್, ನಾವು ಹೊಂದಿದ್ದೇವೆಂದು ನಂಬಬೇಕು, ನನಗೆ ಸಿಕ್ಕಿದೆ ಎಂದು ನಂಬಬೇಕು. ಯೇಸು ಸ್ವಾಮಿ 5,000 ಜನರಿಗೆ ಊಟವನ್ನು ಬಡಿಸುವುದಕ್ಕಿಂತ ಮುಂಚೆ ಒಂದು ಘಟನೆ ಇದೆ, ಅದಕ್ಕೆ ಕೆಲವು ವಿಷಯಗಳಿದೆ, ನಾನು ಹೇಳುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಬುಟ್ಟಿಯಲ್ಲಿ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಏನಂತ ಸ್ತೋತ್ರ ಮಾಡಿ? ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುವಂತೆ ಈಗಲೂ ಕೇಳುತ್ತಿ ಎಂದು ನಾನು ನಂಬಿದ್ದೇನೆ. ಈ ಆಹಾರವನ್ನು ಆಶೀರ್ವದಿಸು, ಇಲ್ಲಿರುವ ಎಲ್ಲರಿಗೂ ಇದನ್ನು ಒದಗಿಸು ಎಂದು ಹೇಳಿದರು. ಅದರ ಅರ್ಥ ನೋಡಿ, ನೀನು ಯಾವಾಗಲೂ ಕೇಳುವಂತೆ ಈಗಲೂ ನನ್ನ ಪ್ರಾರ್ಥನೆಯನ್ನು ನೀನು ಕೇಳಿದ್ದಿ, ಡನ್ ಡನ್, ಮುಗಿದಿದೆ, ಕೇಳಿದ್ದಾರೆ ಅಂದರೆ ಅದರ ಅರ್ಥ, ಇದು ಆಗುತ್ತೋ ಇಲ್ಲವೋ, ಇದು ನಡೆಯುತ್ತೋ ಇಲ್ಲವೋ ಅನ್ನುವಂಥ ಸಂಶಯವಲ್ಲ. ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ದೇವರಾತ್ಮ ಪ್ರೇರಿತವಾಗಿ ನಿಮಗೆ ಎಚ್ಚರಪಡಿಸ್ತೇನೆ. ಅದೇನೆಂದರೆ, 5,000 ಜನರು ಗಂಡಸರು, ಏನು ಬರೀ ಗಂಡಸರು, ಹೆಂಗಸರಿಲ್ಲ, ಮಕ್ಕಳಿಲ್ಲ ಅಂದ್ಕೊಳ್ಳೋಣ. ಒಂದು ಪ್ರಶ್ನೆ, 5,000 ಜನರ ಹತ್ರ ಏನೂ ಊಟ ಇರಲಿಲ್ವಾ? ಏನು ಊಟ ಇರಲಿಲ್ವಾ? ನೀವು ಹೇಳ್ಬೋದು, ಇಲ್ಲ ಪಾಸ್ಟ್ರೆ, ಕೇವಲ ಹುಡುಗನ ಹತ್ರ ಇತ್ತು ಅಂತ ಹೇಳ್ಬೋದು. ನನ್ನ ಪ್ರಕಾರ ನಾನು ಅಂದುಕೊಳ್ಳೋದೇನೆಂದರೆ, ಎಲ್ಲರ ಹತ್ರ, ಕೆಲವರ ಹತ್ರ ಇದ್ದೇ ಇರಬಹುದು. ಯಾರಂದರೆ ಮಕ್ಕಳನ್ನ ಎತ್ಕೊಂಡು ಬಂದಿರ್ತಾರೆ, ಸಣ್ಣ ಮಕ್ಕಳನ್ನು, ಓಡಾಡೋ ಮಕ್ಕಳನ್ನು ಅವರಿಗೆ ಕೊಡಲೇಬೇಕು. ಅವರು ಊಟ ಇಲ್ಲದೆ ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ಹೋಗಲ್ಲ. ಆದರೆ ಅಲ್ಲಿ ಕೊಡುವ ಸ್ವಭಾವ ಇದ್ದದ್ದು, ಏನು ಕೊಡುವ ಸ್ವಭಾವ ಇದ್ದದ್ದು ಆ ಒಂದು ಚಿಕ್ಕ ಹುಡುಗನಿಗಿತ್ತು. ಉಳಿದವರು ದೊಡ್ಡವರ ಹತ್ರ ಒಂದು ವೇಳೆ ಮತ್ತೆ ನಾವು ಕೊಟ್ಟರೆ ಹಿಂತಿರುಗಿ ನಮಗೆ ಸಿಗುತ್ತೋ ಇಲ್ವೋ? ಅನೇಕ ಸಾರಿ ಈ ಅಪನಂಬಿಕೆ ಏನಂದರೆ, ನನ್ನ ಹತ್ರ ಇರುವುದನ್ನು ನಾನು ದೇವರಿಗೆ ಕೊಟ್ಟುಬಿಟ್ರೆ, ನನ್ನ ಹತ್ರ ಇರುವುದನ್ನು ನಾನು ಹೀಗೆ ಮಾಡಿಬಿಟ್ರೆ ಮತ್ತೆ ಎಲ್ಲಿಂದ ಬರುತ್ತೆ ಅಂದರೆ ಅಪನಂಬಿಕೆ. ಅರ್ಥ ಆಗ್ತಾ ಇದೆಯಾ? ಅಪನಂಬಿಕೆ. ಯಾಕೆಂದರೆ ಇನ್ನು ತಿರುಗಿ ನನಗೆ ಬರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ವಲ್ಲ. ಅಲ್ಲಿ 5,000 ಜನರಲ್ಲಿ ಖಂಡಿತ ಯಾರ ಹತ್ರ ಆದರೂ ದೊಡ್ಡವರ ಹತ್ರ ಇದ್ದೇ ಇರುತ್ತೆ, ಆದರೆ ಅವರು ಕೊಡಲಿಲ್ಲ. ನಮಗೆ ಬೇಕಲ್ವಾ ಅನ್ನುವ ರೀತಿ ಇದ್ದರು. ಆದರೆ ಚಿಕ್ಕ ಹುಡುಗನು 5 ರೊಟ್ಟಿ, ಚಿಕ್ಕ ಹುಡುಗ 5 ರೊಟ್ಟಿ ತಿಂತಾನ? ಅವ್ರ ಫ್ಯಾಮಿಲಿಯಲ್ಲಿ ಬಂದಿರಬಹುದು, ಆದರೆ 5 ರೊಟ್ಟಿ 2 ಮೀನನ್ನು ಕೊಟ್ಟನು. ಯಾವಾಗ ಕರ್ತನ ಕೈಗೆ ಅದು ಸಮರ್ಪಿತವಾಯಿತು, ಯಾವಾಗ ಏಸಪ್ಪ ಅದನ್ನು ಸ್ತೋತ್ರ ಮಾಡಿದರು, ಅದು ಏನಾಯಿತು ಗೊತ್ತಾ? ಹೆಚ್ಚಾಗಲಿಕ್ಕೆ ಪ್ರಾರಂಭವಾಯಿತು. ಹಾಲೆಲೂಯಾ. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಸಮರ್ಪಣೆ ಮಾಡಿ ನಂಬಿ ದೇವರ ಕೈಯಲ್ಲಿ ಕೊಡುವುದಾದರೆ ಆತನು ಅದನ್ನು ಹೆಚ್ಚು ಮಾಡುತ್ತಾ ಇದ್ದಾನೆ. ನೀವು ನಾನು ಒಂದು ಹೆಜ್ಜೆ ಆತನಿಗಾಗಿ ಇಡಬೇಕು. ನನ್ನ ಪ್ರಿಯ ದೇವಜನವೇ, ಒಂದು ಪ್ರಾರ್ಥನೆಯ ಕೂಟದಲ್ಲಿ ಪ್ರತ್ಯೇಕವಾಗಿ ಇವತ್ತು ಈಗಾಗಲೇ ಏನಂದರೆ ಫ್ರೈಡೇ ದುರ್ಗದಿಂದ ಹೊಳಲ್ಕೆರೆ ರೋಡದಲ್ಲಿ ಶಿವಗಂಗಾ ಅನ್ನುವಂಥ ಒಂದು ಸ್ಥಳದಲ್ಲಿ ಒಂದು ಪ್ರಾರ್ಥನಾ ಮಂದಿರ ಇದೆ. ನೀವು ದಯಮಾಡಿ ಕಾಲ್ ಮಾಡಿ, ನಿಮಗೆ ಯಾರಿಗಾದರೂ ದುರ್ಗದ ಸುತ್ತಮುತ್ತಲೂ ಹೊಳಲ್ಕೆರೆ ರೋಡಲ್ಲಿರುವಂಥವ್ರು, ಹೊಳಲ್ಕೆರೆ ಮತ್ತು ಸುತ್ತಮುತ್ತ ಇರುವಂಥವ್ರು ಯಾರಾದರೂ ಇದ್ದರೆ ಉಪವಾಸ ಪ್ರಾರ್ಥನೆಯಲ್ಲಿ ಇಲ್ಲಿ ಭಾಗವಹಿಸಿರಿ, ಸೇರಿ ಪ್ರಾರ್ಥಿಸೋಣ, ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಸರಿನಾ? ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ಬರಬೇಕು. ದೇವರು ಕೆಲವು ಪಾಸ್ಟರ್ಗಳ ಹೃದಯದಲ್ಲಿ ಕಾರ್ಯ ಮಾಡಲಿ. ನಿಮ್ಮ ಜಿಲ್ಲೆಗಳಿಗೆ ಬಂದು ನಾವು ಸುವಾರ್ತೆಯನ್ನು ಸಾರುವುದಕ್ಕೂ
ನೇರವಾಗಿ ವಾಕ್ಯ ಹೇಳೋದಕ್ಕೆ ಅದು ನಮಗೆ ಅವಕಾಶ ಕಲ್ಪಿತವಾಗಲಿ. ಥ್ಯಾಂಕ್ ಯು. ನನ್ನ ಪ್ರಿಯ ದೇವಜನವೇ, ಈಗ ನೋಡ್ರಿ, ಅಷ್ಟು ಜನರು ಕೊಡದೇ ಇಲ್ಲ, ಅವ್ರಿಗೆ ಯಾಕಂದರೆ ನಂಬಿಕೆ ಇಲ್ಲ. ಇನ್ನೊಂದು ವಿಷಯ ಹೇಳುತ್ತಾನೆ, ಚಾರಪ್ತ ವಿಧವೆ ಹತ್ರ ಸ್ವಲ್ಪ ಎಣ್ಣೆ ಇತ್ತು. ಪ್ರವಾದಿ ಬಂದು ಕೇಳ್ತಾನೆ, ಏನಮ್ಮ ನನಗೊಂದು ರೊಟ್ಟಿ ಮಾಡಿಕೊಡಮ್ಮ ಅಂತ ಕೇಳ್ತಾನೆ. ಒಂದು ರೊಟ್ಟಿ ಮಾಡಿಕೊಡಮ್ಮ, ತುಂಬ ಆಯಾಸ ಆಗಿದೆ, ವಯಸ್ಸಾಗಿದೆ, ತುಂಬ ಹಸಿದಿದ್ದೇನೆ, ಊಟ ಇಲ್ಲ, ಒಂದು ರೊಟ್ಟಿ ಮಾಡಿಕೊಡು ಅಂತ ಕೇಳಿದ. ಆಗ ಚಾರಪ್ತ ವಿಧವೆ ಹೇಳ್ತಾರೆ, ಅಯ್ಯ, ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಇರೋದೇನೋ ನಿಜ, ಆದರೆ ಅದನ್ನು ನಿಮಗೆ ಮಾಡಿಕೊಟ್ಬಿಟ್ರೆ ನಾನು ನನ್ನ ಮಗು ಏನು ತಿನ್ನಬೇಕು? ಇನ್ನು ನಮಗುಳಿದಿರೋದು ಅದು ಸ್ವಲ್ಪ ರೊಟ್ಟಿ ಸ್ವಲ್ಪ ಎಣ್ಣೆನೇ, ಅದು ತಿಂದ ಮೇಲೆ ನಮಗೂ ಬದುಕಿಲ್ಲ, ಮುಂದೆ ಏನು ಅಂತ ಗೊತ್ತಿಲ್ಲ, ಅದನ್ನೂ ನಿಮ್ಗೆ ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಕೇಳಿದರು. ಅದಕ್ಕೆ ಪ್ರವಾದಿ ಹೇಳ್ತಾರೆ, ನೋಡಮ್ಮ, ನೀನು ನಂಬು, ಆ ರೊಟ್ಟಿಯನ್ನು ಅಂದರೆ ಆ ಹಿಟ್ಟನ್ನು ನನಗೆ ರೊಟ್ಟಿ ಮಾಡಿ ಕೊಡಮ್ಮ ಎಣ್ಣೆಯಲ್ಲಿ ಅಂತ ಹೇಳ್ತಾರೆ. ಆಕೆ ಅದನ್ನು ನಂಬಿ, ಇಲ್ಲ ಅಂದರೆ ಮಾಡ್ತಾ ಇರಲಿಲ್ಲ. ನೋಡಿ, ಆ ನಂಬಿಕೆ, ಆಕೆ ರೊಟ್ಟಿ ಮಾಡಿ ಕೊಟ್ಲು. ಆ ಹಿಟ್ಟನ್ನು ತೆಗೆಯುತ್ತಿರುವಾಗಲೇ ಇನ್ನೊಂದು ರೊಟ್ಟಿ ಆಗುವಷ್ಟು ಅಲ್ಲಿ ಇದೆ ಆಲ್ರೆಡಿ. ಇನ್ನೇನು 10 ರೊಟ್ಟಿ ಆಗುವಷ್ಟು ಉಬ್ಬಲಿಲ್ಲ ಅದು. ಒಂದು ರೊಟ್ಟಿಗೆ ಆಗುವಷ್ಟು ಹಿಟ್ಟು ತೆಗೆದು ಮಾಡ್ತಾ ಇದ್ರೆ ಇನ್ನಷ್ಟು ಅಲ್ಲೇ ಇದೆ, ಅಷ್ಟೇ ಎಣ್ಣೆ ಅಲ್ಲೇ ಇದೆ. ನನ್ನ ಪ್ರಿಯ ದೇವಜನರೇ, ದೇವರ ಹತ್ರ ಬಂದಾಗ ದೊಡ್ಡ ಮಿರಾಕಲ್ ಅಲ್ಲ, ದೇವರೇ ನನ್ನ ಜಾಬಲ್ಲಿ ನನ್ನನ್ನು ಆಶೀರ್ವದಿಸು, ನನ್ನ ಬಿಸ್ನೆಸ್ಸಲ್ಲಿ ನನ್ನನ್ನು ಆಶೀರ್ವದಿಸು, ನನ್ನ ಈ ಕೃತ್ಯದಲ್ಲಿ ನನ್ನನ್ನು ಆಶೀರ್ವದಿಸು. ದೊಡ್ಡದಲ್ಲ, ದೊಡ್ಡದು ಬೇಕಾಗಿಲ್ಲ ನಮಗೆ. ಸಣ್ಣ ಪ್ರಮಾಣದ ಆಶೀರ್ವಾದ ನಿಮಗೆ ಗೊತ್ತಾಗುತ್ತದೆ. ಬರಗಾಲ ತೀರುವವರೆಗೂ ಆ ಎಣ್ಣೆಯು ಇಟ್ಟು ತೀರಲಿಲ್ಲ. ಹಲ್ಲೆಲೂಯ! ಎಂಥ ಆಶ್ಚರ್ಯ ಅಲ್ವಾ? ಆಕೆ ನಂಬಿ ದೇವಸೇವಕರಿಗೆ ಕೊಟ್ಟಾಗ ಆಕೆಯ ನಂಬಿಕೆಗೆ ಏನಾಯಿತು? ಆಶೀರ್ವಾದ ಉಂಟಾಯಿತು. ಇವತ್ತು ನಿಮ್ಮಲ್ಲಿ ಕೂಡ ಕೆಲವು ಸಂದರ್ಭಗಳಲ್ಲಿ ದೇವರ ವಿಷಯ ಆಗಿರಲಿ, ನಂಬಿಕೆಯ ವಿಷಯವಾಗಲಿ ಬಂದಾಗ ನಮ್ಮಲ್ಲಿ ಅಪನಂಬಿಕೆ ಹುಟ್ಟುವುದು ಸಹಜ. ನಾಳೆಗೆ ನಾನು ಏನು ತಿನ್ನಲಿ, ನನ್ನ ಮನೆಯವರಿಗೆ ಏನು ಮಾಡಲಿ? ಆದರೆ ನಂಬಿಕೆ ಬಹಳ ಮುಖ್ಯವಾದದ್ದು. ನೋಡಿ, ಇಲ್ಲಿ ಹೇಳುತ್ತಾ ಇದೆ, ನೀವು ಏನೇನು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದು ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಏಸಪ್ಪ ಹೇಳಿಕೊಡ್ತಾ ಇದ್ದಾರೆ ನಿಮಗೆ ಇವತ್ತು. ಮತ್ತೆ ಪದೇ ಪದೇ ದೇವರು ಹೇಳ್ತಾ ಇರುವಂಥ ಮಾತೇನೆಂದರೆ, ನಾವು ನಂಬಿ ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡುತ್ತಾರೆ. ಆಮೇನ್. ನಿಮ್ಮನ್ನು ನನ್ನನ್ನು ಪ್ರೀತಿಸುವ ದೇವರು ನಮ್ಮನ್ನು ಕನಿಷ್ಠರನ್ನಾಗಿ ಮಾಡೋದಿಲ್ಲ. ನಮ್ಮ ಪಾತ್ರೆಗಳು ಒಣಗಿ ಹೋಗೋದಿಲ್ಲ, ನಮ್ಮ ಮನೆಯಲ್ಲಿ ಆಹಾರ ಶೂನ್ಯವಾಗುವುದಿಲ್ಲ. ನಂಬಿದವರ ಜೀವಿತದಲ್ಲಿ ಆ ತಳದಲ್ಲಿರುವಂಥ ಎಣ್ಣೆಯು ಇಟ್ಟು ಮುಗಿಯದ ಹಾಗೆ ಮಾಡುವ ದೇವರು ನಿಮ್ಮ ಲೈಫಲ್ಲಿ ಕೂಡ ಯಾವತ್ತೂ ಮುಗಿದು ಹೋಗುವ ಆಶೀರ್ವಾದಗಳನ್ನು ಕೊಡುವಾತನು ಅಲ್ಲ. ಆ ಚಿಕ್ಕ ಹುಡುಗನ ನಂಬಿಕೆ, ಏಸು ಸ್ವಾಮಿ ಪ್ರಾರ್ಥಿಸಿದಾಗ, ಸ್ತೋತ್ರ ಮಾಡಿ ನಂಬಿದಾಗ 5,000 ಜನರು ತಿಂದು ತೃಪ್ತರಾಗಿ 12 ಪುಟ್ಟಿ ಮಿಕ್ಕಿದುವು ಅಂತ ನೋಡುತ್ತಾ ಇದ್ದೇವೆ. ನಿಮ್ಮ ಲೈಫಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ಪರ್ಸಲ್ಲಿ, ನಿಮ್ಮ ಬ್ಯಾಂಕಲ್ಲಿ ಮುಳಿಯಬೇಕಾ? ನಾನೇನು ಪರ್ಸ್ ತೆಗೆದಿಟ್ಕೊಳ್ರಿ, ಮೊಬೈಲ್ ತೆಗೆದಿಟ್ಕೊಳ್ರಿ ಅಂತ ನಾನು ಹೇಳಲ್ಲ. ನಾನು ಪ್ರೇಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನೋಡ್ರಿ ಹೆಚ್ಚಾಗಲಿಕ್ಕೆ ಅಂತ. ಅದೆಲ್ಲ ನಾವು ಗಿಮಿಕ್ಗಳು ನಾವು ಮಾಡೋಕ್ಕೆ ಹೋಗೋದಿಲ್ಲ. ನಾವು ಹೇಳೋದು, ನಿಮ್ಮಲ್ಲಿರುವ ಅಲ್ಪವನ್ನು ಅಧಿಕವಾಗಿ ಮಾಡುವ ದೇವರು ನಂಬಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ! ಕರ್ತನ ವಾಕ್ಯದಲ್ಲಿ ಹೇಳೋದು, ಅಷ್ಟು ಜನರಿಗೂ ದೇವರೇನು ಮಾಡಿದ್ದಾರೆ? ಒದಗಿಸಿಕೊಟ್ಟಿದ್ದಾರೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದ್ದರಿಂದ. ನಾವು ಕಣ್ಣಿಗೆ ಎಲ್ಲಿ ತೋರಿಸು ಆವಾಗಲೇ ನಾನು ನಂಬೋದು. ಕೆಲವರು ಹೇಳ್ತಾರಲ್ಲ, ದೇವ್ರನ್ನ ತೋರಿಸು ಆವಾಗ ನಾನು ನಂಬ್ತೇನೆ. ಎಲ್ಲಿ ದೇವರು ಇದನ್ನು ನನಗೆ ಮಾಡಲಿ ಆಮೇಲೆ ನಾನು ನಂಬ್ತೇನೆ. ದೇವರಿಂಥದ್ದನ್ನು ನಡೆಸಲಿ ಆವಾಗ ನಾನು ನಂಬ್ತೇನೆ. ನಾವು ದೇವರನ್ನ ನೋಡಿದ್ದರಿಂದಲ್ಲ, ನೋಡದೆ ಹೋದರೂ ಕೂಡ ನಂಬುತ್ತೇವೆ. ಯೇಸು ಸ್ವಾಮಿ ತೋಮನಿಗೆ ಹೇಳಿದ ಮಾತು ಇದೇನೆ, ತೋಮ ಏನು ಅಪನಂಬಿಕೆಯಪ್ಪ,
3.5 ವರ್ಷ ಕಾಲ ನಿನ್ನ ಜೊತೆಯಲ್ಲಿದ್ದು ಅನೇಕ ಸಾರಿ ನಾನು ಹೇಳಿದ್ದೀನಿ, ಈ ಥರ ನಾನು ನನ್ನ ಪ್ರಾಣವನ್ನು ಕೊಡಕ್ಕೆ ಬಂದಿದ್ದೀನಿ, ತೆಗೀತಾರೆ, ಆದರೆ ಮತ್ತೆ ಅದನ್ನು ನಾನು ಪಡ್ಕೊಳ್ತೀನಿ ಅಂತ ಹೇಳಿದ್ದೀನಲ್ಲ, ಯಾಕೆ ತೋಮ ನೀನು ನಂಬದೇ ಇದ್ದೀಯಾ? ನಂಬದವನಾಗಿರಬೇಡ, ನಂಬುವವನಾಗಪ್ಪ ಅಂತ ಪ್ರೀತಿಯಿಂದ ಆತನನ್ನು ತಿದ್ದುವಂಥವನು ಸ್ವಾಮಿಯಾಗಿದ್ದಾರೆ. ಇವತ್ತು ನಮ್ಮನ್ನು ಕೂಡ ಪ್ರೀತಿಯಿಂದಲೇ ತಿದ್ದುತ್ತಾರೆ. ಮಗಳೇ, ಯಾಕೆ ಅಪನಂಬಿಕೆ ಪಡುತ್ತಿ? ರಿಪೋರ್ಟ್ಗಳು ಹೇಳ್ತಾವಂತೇಳಿ ಅಪನಂಬಿಕೆ ಹೊಂದಿದ್ದೀರಾ? ಡಾಕ್ಟ್ರೇ ಹೇಳಿದರು ಅಂತ ಅಪನಂಬಿಕೆ ಹೊಂದಿದ್ದೀರಾ? ಸುತ್ತಲಿನ ವ್ಯಕ್ತಿಗಳು ಅನ್ಯರು ಹೇಳ್ತಾ ಇದ್ದಾರಂತೆ ನೀವು ನಂಬ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನನಗೆ ತೋಚ್ತಾ ಇಲ್ಲ ಇದು ಸರಿ ಆಗುತ್ತೆ ಅಂತ, ಇದಾಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಅಂದುಕೊಳ್ತಾ ಇದ್ದೀರಾ? ದಯಮಾಡಿ ಅಂದುಕೊಳ್ಳಬೇಡ್ರಿ. ಕೆಲವು ಗಿಡಗಳನ್ನು ನೋಡ್ರಿ, ಒಣಗಿ ಹೋದಾಗಲೂ ಆ ಒಣಗಿ ಹೋದ ಮರದಲ್ಲಿ ಚಿಗುರು ಹುಟ್ಟುತ್ತದಂತೆ. ಹೋಪ್ ಇನ್ ಹೋಪ್ಲೆಸ್ ಸಿಚುವೇಶನ್ ಅಂದರೆ ಅಲ್ಲಿ ನಿರೀಕ್ಷೆಯೇ ಇಲ್ಲದೆ ಇರುವಂಥ, ನಂಬಿಕೆ ಇಲ್ಲದೆ ಇರುವಂಥ ಸ್ಥಳದಲ್ಲಿ ನಂಬಿಕೆ ಹುಟ್ಟಿಸುವ ದೇವರು. ಇಲ್ಲಿ ಹೇಳುತ್ತಾ ಇದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು. ಎಸ್, ಈ ದಿನ ನನಗೆ ಆಶೀರ್ವಾದಕರ. ಈ ತಿಂಗಳು, ಈ ಒಂದು ವರುಷ ನನ್ನ ಜೀವಿತದಲ್ಲಿ ಖಂಡಿತ ಒಳ್ಳೆಯದು ನಡೆಯುತ್ತದೆ. ನಾನು ನಂಬುತ್ತೇನೆ, ಈ ವರ್ಷ ಹಿಂಗಿರುತ್ತೆ, ಬರೋ ವರ್ಷ ಹೀಗಿರೋದಿಲ್ಲ, ಬರೋ ತಿಂಗಳಿಗಿರೋದಿಲ್ಲ. ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುತ್ತಾನೆ ಎಂಬ ಭರವಸೆ ನಿಮಗಿದೆಯಾ? ಇರಬೇಕು ನನ್ನ ಪ್ರಿಯ ದೇವಜನರೇ. ಆದುದರಿಂದ ಆ ರೀತಿಯಾಗಿರಬೇಕು. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನದಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಪ್ರಾರ್ಥನೆಯಲ್ಲಿ ನೀವು ಏನೆಲ್ಲ ಬೇಡಿಕೊಳ್ಳುವಿರೋ ಅದನ್ನು ನಂಬಿ ಪ್ರಾರ್ಥಿಸಿರಿ. ಎಲ್ಲರೂ ಪ್ರಾರ್ಥಿಸುತ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಪ್ರಾರ್ಥಿಸ್ತಾರೆ. ಅನೇಕ ಧರ್ಮಗಳಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಅಲ್ವಾ? ದುವಾ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಗೊತ್ತಾಯ್ತಲ್ಲ? ಆದರೆ ಅವರ ದೇವರುಗಳಿಗೆ ಆ ರೀತಿ ಮಾಡುವಾಗ ನಾವು ಏನಂದರೆ, ನನ್ನ ದೇವರು ಮಾಡಿದ್ದಾನೆ, ಮಾಡ್ತಾನೆ, ಅಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ. ನಿನ್ನ ಪ್ರತಿ ಹೆಜ್ಜೆ, ಪ್ರತಿ ತೀರ್ಮಾನ, ನಿನ್ನ ಕುಟುಂಬದ ಪ್ರತಿ ಕಾರ್ಯಗಳು ಚಿಂತಾರಹಿತರಾಗಿರ್ರಿ. ಚಿಂತೆ ಮಾಡುವುದರಿಂದ ಏನಾದರೂ ಮೊಣಕಾಲುದ್ದ ನಾವು ಬೆಳೆಯೋಕ್ಕಾಗುತ್ತಾ? ನಮ್ಮ ಕೈಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇಲ್ಲಿ ಹೇಳ್ತಾ ಇರುವಂಥ ಮಾತು, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂತನೂ ಯೇಸು ಸ್ವಾಮಿ ನಮಗೆ ಹೇಳುತ್ತಿದ್ದಾರೆ. ಪ್ರಿಯ ದೇವಜನರೇ, ಮೊದಲ ಯೋಹಾನನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ, ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಸುತ್ತಿ ಬಳಸಿ ವಾಕ್ಯ ಹೇಳುವುದು ಇಷ್ಟೇ, ನಾವೇನಾದರೂ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಿದ್ದೀವಿ, ಏನಾದರೂ ಬೇಡಿಕೊಂಡ್ರೆ ಒಂದೇನಾಗಿರಬೇಕು, ದೇವರ ಚಿತ್ತಾನುಸಾರವಾಗಿರಬೇಕು. ಬಹಳ ಮುಖ್ಯ, ಬಹಳ ಮುಖ್ಯ. ಯಾಕೆಂದರೆ ಮಿಸ್ಸಿಂಗ್ ದ ಮಾರ್ಕ್ ಅಂತಾರೆ. ಅಂದರೆ ಆ ಗುರಿಯನ್ನು ನಾವು ಇಟ್ಟುಕೊಳ್ಳದೆ ನಮಗಿಷ್ಟಾನುಸಾರ ಒಂದು ಮೊಳೆಯನ್ನು ನಾವು ಹೊಡೆಯುತ್ತೇವೆ. ಆ ಮೊಳೆಯನ್ನು ನಾವು ಹೊಡೆಯುವಾಗ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಅದರ ತಲೆಯ ಮೇಲೆ ಕರೆಕ್ಟಾಗಿ ಹೊಡೆದರೆ ಅದು ಒಳಕ್ಕೆ ಹೋಗುತ್ತದೆ. ನಾವು ಇಲ್ಲ ನನಗಿಷ್ಟ ಬಂದಂಗೆ ಹೊಡಿತೀನಿ ಅಂದರೆ ಅದು ಹೋಗಲ್ಲ, ಅದು ಕೆಳಕ್ಕೆ ಬೀಳುತ್ತೆ. ಪ್ರಾರ್ಥನೆ ಎಂಬುದು ಕೂಡ ಎಕ್ಸಾಕ್ಟ್ ಒಂದು ಪಾಯಿಂಟನ್ನು, ನೀವು ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತೀರಾ, ಯಾಕೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತೀರಾ, ಯಾಕೆ ಮಧ್ಯರಾತ್ರಿ ಪ್ರಾರ್ಥನೆ ಮಾಡ್ತೀರಾ, ಯಾಕೆ ಏಕಾಂತ ಪ್ರಾರ್ಥನೆ ಮಾಡ್ತೀರಾ, ಈ ಪ್ರಾರ್ಥನೆಗಳನ್ನು ಒಂದು ಉದ್ದೇಶದಿಂದ,
ಸುತ್ತಿಗೆಯನ್ನು ತೆಗೆದುಕೊಂಡು ಒಂದು ಮೊಳೆಯ ತಲೆಯ ಮೇಲೆ ಕರೆಕ್ಟಾಗಿ ಒಡೆದರೆ ಅದು ಒಳಕ್ಕೆ ಹೋಗುತ್ತದೆ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸುವುದು ಕೂಡ ದೇವರ ಚಿತ್ತಾನುಸಾರವಾಗಿದ್ದರೆ, ಅರ್ಥ ಆಯ್ತಲ್ಲ ನಿಮಗೆ? ದೇವರ ಚಿತ್ತಾನುಸಾರ. ದೇವರ ಚಿತ್ತ ನೋಡಿ, ಈಗ ನಮಗೆ ದೇವರು ಕೊಟ್ಟಿರೋದು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ನಿಮಗೂ ಕೂಡ ದೇವರು ಇದು ಮಾಡ್ರಿ ಅಂತ ದೇವರು ಹೇಳಿರೋದು ನೀತಿ ನ್ಯಾಯ ಧರ್ಮವನ್ನು ಅನುಸರಿಸಿ ನಡೆಯುವುದೇ ದೇವರ ಚಿತ್ತ. ಆಗ ನಾವು ಅದರ ಪ್ರಕಾರ ನಡೆದರೆ, ಏನು ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಮಗೆ ಧೈರ್ಯ ಇದೆ, ಎಸ್ ಆತನು ಕೇಳುತ್ತಾನೆ. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ, ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನನಗೆ ಗೊತ್ತಾಗಿದೆ. ಇಷ್ಟೇ ಸಿಂಪಲ್ ಆಗಿ ಹೇಳಬೇಕಾದ್ರೆ, ದೇವರ ಚಿತ್ತಾನುಸಾರವಾಗಿ ನಾವು ಕೇಳಿದರೆ ಖಂಡಿತ ನಾವು ದೇವರಲ್ಲಿದ್ದರೆ ದೇವರ ಚಿತ್ತಾನುಸಾರವಾಗಿ ಕೇಳ್ತೀವಿ. ಕೇಳಿದವುಗಳು ಖಂಡಿತ ದೇವರು ನಮಗೆ ಒದಗಿಸಿ ಕೊಡುತ್ತಾರೆಂಬ ನಂಬಿಕೆ ನಮಗಿರೋದರಿಂದ ನಡೆದೇ ನಡೆಯುತ್ತೆ. ಅದು ದೇವರ ಚಿತ್ತ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮ ನನ್ನ ಜೀವಿತದಲ್ಲಿ ಇವತ್ತಿನ ವಾಕ್ಯವು ಒಂದು ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿರಲಿ, ಬಲವನ್ನು ಹುಟ್ಟಿಸುವುದಾಗಿರಲಿ, ಧೈರ್ಯವನ್ನು ಹುಟ್ಟಿಸುವುದಾಗಿರಲಿ, ನಿಮ್ಮನ್ನು ನನ್ನನ್ನು ಬಲಪಡಿಸುವಂತಾಗಿರಲಿ. ಸ್ತೋತ್ರ. ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಹೇಳ್ತದಲ್ವ ದೇವಜನವೇ. ಅದಕ್ಕೆ ಮತ್ತೆ ಯೋಹಾನ 1 ಯೋಹಾನ 3ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ನೋಡಿ, ದೇವರು ಮಕ್ಕಳು, ನಾನು ಚರ್ಚಿದೆ, ನಾನು ಪಾಸ್ಟ್ರು ಅಂದ ಮಾತ್ರಕ್ಕೆ ಇಷ್ಟಾನುಸಾರವಾಗಿ ಪ್ರಾರ್ಥಿಸುವುದು, ಇಷ್ಟಾನುಸಾರವಾಗಿ ಪ್ರಬೋಧಿಸುವುದು, ಪ್ರವಾದಿಸುವುದು, ಪ್ರವರ್ತಿಸುವುದು, ಪರೀಕ್ಷಿಸುವುದು ಮಾಡಬಾರ್ದು ಅಲ್ವಾ? ನಾನು ಪಾಸ್ಟ್ರು, ನಾನು ಹೆಂಗಾದರೂ ದೇವರಿಗೆ ಪ್ರೇಯರ್ ಮಾಡ್ಬೋದು. ನೀನು ಪಾಸ್ಟರ್ ಆಗಿರಲಿ, ವಿಶ್ವಾಸಿ ಆಗಿರಲಿ, ನೀನು ಫಾದರ್ ಆಗಿರಲಿ, ನೀನು ವ್ಯಕ್ತಿ ಆಗಿರಲಿ, ನೀತಿ ನಿಯಮಗಳ ಪ್ರಕಾರ ಪ್ರಾರ್ಥಿಸಬೇಕು. ಇಲ್ಲಿ ಹೇಳುತ್ತಿರುವಂಥ ಮಾತು, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು, ಆವಾಗಲೇ ನಾವೇನೋದ್ವಿ, ದೇವರ ಚಿತ್ತಾನುಸಾರ ನಾವು ಕೇಳಿರುವಂಥದ್ದನ್ನು ನಂಬಿ ದೇವರು ಕೊಡುತ್ತಾನೆಂದು ಭರವಸೆ ಇಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ಅಲ್ಲಿ ಹೇಳುತ್ತದೆ, ನಾವು ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಅದಕ್ಕೆ ದೇವರ ವಾಕ್ಯ ಹೇಳೋದೇನೆಂದರೆ, ನೀನು ನಂಬು, ನಿನ್ನ ಪರಿಸ್ಥಿತಿಯನ್ನು ದೇವರು ಮಾರ್ಪಡಿಸುವನು. ಬಿಲೀವ್, ಯುವರ್ ಸಿಚುವೇಶನ್ ವಿಲ್ ಚೇಂಜ್. ಯುವರ್ ಸಿಚುವೇಶನ್, ನಿನ್ನ ಪರಿಸ್ಥಿತಿ, ಇವತ್ತು ನಿಮ್ಮ ಪರಿಸ್ಥಿತಿ ಬಹಳ ಹದಗೆಟ್ಟಿರುವ ಸ್ಥಿತಿಯಲ್ಲಿರಬಹುದು ಸಹೋದರಿ. ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಬೇಡ. ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಬೇಡ. ನಾವು ನಡೆಯೋದೊಂದು, ಮಾತಾಡೋದೊಂದು, ರೀತಿ ನೀತಿಗಳೊಂದು, ದೇವರ ಹತ್ರ ಕೇಳೋದು ಇನ್ನೊಂದು ಮಾಡಿದ್ರೆ, ದೇವರು ಹೇಳ್ತಾನೆ, ಇದು ನನ್ನ ಚಿತ್ತಾನುಸಾರ ಇಲ್ಲ, ನೀನು ನಂಬ್ತಾ ಇಲ್ಲ, ನಿನಗೆ ನನ್ನ ಮೇಲೆ ಭರವಸೆ ಇಲ್ಲ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇಲ್ಲ, ನಾನು ಹೇಗೆ ನಿನಗೆ ಕೊಡಲಿ? ಇನ್ನೊಂದು ಕಾರ್ಯ, ಯೋಹಾನ 15ನೇ ಅಧ್ಯಾಯ ಅದರ 7ನೇ ವಾಕ್ಯದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಪ್ರೇಯರ್ ಮಾಡ್ತಾನೆ ಸಿಕ್ಕಲ್ವಾ? ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಾ? ದೇವರು ನಂಬಿಸಿ ಮೋಸ ಮಾಡಿ ನಂತರ ಇಲ್ಲ ನೀವು ಕಂಡೀಷನ್ಸ್ ನೋಡಿಲ್ಲ ಅಂದ್ಕೊಳ್ತೀನಿ, ನೀವು ಇದನ್ನು ನೋಡಿಲ್ಲ ಅಂದ್ಕೊಳ್ತೀನಿ ಅಂತ ದೇವರು ಯಾವತ್ತೂ ಹೇಳಲ್ಲ. ಫಸ್ಟು ದೇವರು ವಾಕ್ಯದಲ್ಲಿ ಆಜ್ಞೆಯನ್ನೇ ಕೊಡ್ತಾನೆ. ನೀನು ಅಪನಂಬಿಕೆ ಇಲ್ಲದೆ ಅಲ್ವಾ, ದೇವರ ಚಿತ್ತಾನುಸಾರ ಆಜ್ಞೆಗಳನ್ನು ಕೈಕೊಂಡು ನಡೆದು ವಿಶ್ವಸಿಸಿ ಆತನಲ್ಲಿ ನೆಲೆಗೊಂಡಿದ್ದರೆ, ಏನು ನೆಲೆಗೊಂಡಿರಬೇಕು? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ಆವಾಗ ಕೇಳ್ರಿ ಅಪ್ಪ, ನೀನು ಏನು ಬೇಕಾದರೂ ಬೇಡಿಕೊಳ್ರಿ.
ನೀವೇನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವು ದೇವರ ವಾಕ್ಯಗಳು, ಜೀವವುಳ್ಳ ವಾಕ್ಯಗಳು. ಹಾಗಂತೇಳಿ ಇಷ್ಟಾನುಸಾರ ಬೇಡುವುದು, ಅನ್ಯಾಯವಾದದ್ದು, ಮೋಸಕರವಾದದ್ದು, ಶಾರೀರಿಕವಾದದ್ದು ಇವುಗಳನ್ನು ಕೇಳಬಾರ್ದು. ಆಲೋಚನೆ ಮಾಡಿ, ಯಾವುದೋ ಒಂದು ವ್ಯಕ್ತಿ, ದೇವರೇ ಆ ಹುಡುಗಿ ನನಗೆ ತುಂಬ ಪ್ರಾಣ, ಆ ಹುಡುಗಿ ನನಗೆ ಬೇಕು, ಆ ಹುಡುಗಿ ನನಗೆ ಬೇಕು. ಆ ಹುಡುಗಿ ಯಾರೋ, ಆ ಹುಡುಗ ಯಾರೋ, ನಿನಗೆ ಯಾಕೆ ಬೇಕು? ದೇವರ ಚಿತ್ತಾನುಸಾರ ಏನಿದೆ? ಇನ್ನೂ ನೀನು ನೋಡಿದ್ದೆ ಅದು ವಿಶ್ವಾಸಿನ? ನಿನಗೆ ಕರೆಕ್ಟಾದ ಏಜ್ ಇದೆಯಾ? ಕರೆಕ್ಟಾದ ನಿನ್ನ ಕ್ವಾಲಿಫಿಕೇಷನ್ಗಿದೆಯಾ? ನಿನಗೆ ಸೂಟ್ ಆಗ್ತದ, ನಡೀತದ? ಎಲ್ಲ ನೋಡಬೇಕಲ್ವಾ? ನನಗೆ ಗೊತ್ತಿಲ್ಲ ನೀನು ನಿಜವಾದ ದೇವರಾದರೆ ನನಗೆ ಆ ಹುಡುಗನೇ ಬೇಕು, ಆ ಹುಡುಗಿನೇ ಬೇಕು. ನನಗೆ ಗೊತ್ತಿಲ್ಲ ದೇವರೇ, ಆ ಜಾಬು ಆ ಕಂಪನಿಯಲ್ಲಿ ನನಗೆ ಬೇಕು. ಅಂದರೆ ದೇವರಿಗೆ ಹೇಗಂದರೆ, ನಾವು ನಡ್ಕೊಳ್ಳುವ ವಿಧಾನವನ್ನು ನಾವು ಪರೀಕ್ಷಿಸಿಕೊಳ್ಳುವುದಿಲ್ಲ. ದೇವರೇ ನೀನು ಸತ್ಯ ದೇವರಾದರೆ ಕೊಡ್ತೀಯಾ, ಇಲ್ಲ ಅಂದರೆ ಇಲ್ಲ. ಹಾಗಾದರೆ ನೀನು ಕೊಟ್ಟಿಲ್ಲ ಅಂದಮೇಲೆ ನಾನು ಯಾಕೆ ಭಕ್ತಿಯಿಂದ ಇರಬೇಕು? ನಾನು ಯಾಕೆ ಆಲಯಕ್ಕೆ ಬರಬೇಕು? ನಾನು ಯಾಕೆ ಈ ಥರ ಕೇಳ್ತಾರೆ. ದೇವಜನವೇ, ನಾವು ಮಾಡೋ ಕೆಲಸಗಳನ್ನು ನಾವು ಸರಿಯಾಗಿ ಮಾಡಿದರೆ ದೇವರು ಕೊಡೋದನ್ನು ಸಮಯಕ್ಕೆ ಕೊಟ್ಟೇ ಕೊಡ್ತಾರೆ. ದೇವರ ಚಿತ್ತಾನುಸಾರ ದೇವರ ಆಜ್ಞೆಗಳನ್ನು ಕೈಕೊಂಡು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಾವು ನಡೆದರೆ ದೇವರ ಆಶೀರ್ವಾದ ಮಾಡ್ತಾರೆ. ದೇವರ ವಾಕ್ಯದಲ್ಲಿ ಮತ್ತಾಯ 18:19 ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿನ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಇಬ್ಬರು ನಂಬಿ, ಎಸ್ ದೇವರಿದನ್ನು ಮಾಡ್ತಾರೆ. ಗಂಡ ಹೆಂಡತಿ ಕೈಯನ್ನು ಹಿಡ್ಕೊಂಡು ಪ್ರೇಯರ್ ಮಾಡಿದ್ರೆ ದೇವರು ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದ್ದನ್ನು ದೇವರು ಕೇಳ್ತಾರೆ. ಗಂಡ ಹೆಂಡತಿ ನಂಬಲಿಲ್ವ, ಮಕ್ಕಳ ಕೈಯನ್ನು ಹಿಡ್ಕೊಂಡು ಪ್ರೇಯರ್ ಮಾಡಿ. ಮಕ್ಕಳು ನಂಬಿಲ್ಲ, ಯಾರೂ ನಂಬಿಲ್ಲ, ಒಂದು ಚರ್ಚಿನ ಇಲ್ಲವೇ ವಿಶ್ವಾಸಿನ ಯಾರನ್ನಾದರೂ ಒಂದು ಕೈ ಹಿಡ್ಕೊಂಡು ಪ್ರೇಯರ್ ಮಾಡುವಷ್ಟು ಲೇಡೀಸ್ ಜೆಂಟ್ಸ್ ಕೈ ಹಿಡ್ಕೊಂಡು ಪ್ರೇಯರ್ ಮಾಡಿರಿ. ಜೆಂಟ್ಸ್ ಲೇಡೀಸ್ ಕೈ ಹಿಡ್ಕೊಂಡು ಹೋಗ್ಬಿಡಿ. ಆ ರೀತಿಯಾಗಲ್ಲ. ಇಲ್ಲಿ ಹೇಳ್ತಾ ಇರುವಂಥ ಮಾತು, ನಾವು ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದರೆ ದೇವರು ಅದ್ಭುತ ಮಾಡ್ತಾರೆ. ಕೊನೆಯ ವಾಕ್ಯ ನೋಡಿಕೊಂಡು ಯೋಹಾನ 14:14 ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳಿರೋ ಅದನ್ನು ನೆರವೇರಿಸುವೆನೋ. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವನು. ನಂಬುವುದು ಬಹಳ ಮುಖ್ಯ. ಈ ವಾಕ್ಯಗಳು ನಮಗೆ ಗೊತ್ತಿದ್ದರೂ ಕೂಡ ದೇವರು ಮತ್ತೆ ನಿಮಗೆ ಯಾಕೆ ನೆನಪಿಸ್ತಾ ಇದ್ದಾರೆ? ಯಾಕೆಂದರೆ ನಾವು ದೇವರಲ್ಲಿ ವಾಕ್ಯಗಳಂತೆ ನಡೆಯಬೇಕೆಂದು, ಜಯ ಹೊಂದಬೇಕೆಂದು, ಆಶೀರ್ವದಿಸಲ್ಪಡಬೇಕೆಂದು ದೇವರು ಆಶಿಸ್ತಾ ಇದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ನಿಜ ಸ್ವಾಮಿ, ನಮ್ಮ ಜೀವಿತ ಮಾರ್ಪಡುವಂಥದ್ದು ಯಾವುದೋ ಕಾಲೇಜು, ವ್ಯಕ್ತಿ, ಹಣ, ಆದಾಯ, ಲೌಕಿಕ ಆಶೆಗಳು ಇವುಗಳಿಂದ ಅಲ್ಲಪ್ಪ. ನಂಬಿ ಮಾಡಿದ ಕಾರ್ಯವೋ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಅಪ್ಪ ನೀವು 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ, ಅಪ್ಪ ನೀನು ಯಾವಾಗಲೂ ಕೇಳಿದಂತೆ ಈಗಲೂ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಿ ಎಂದು ನಂಬಿದ್ದೇನೆ ಅಂತ ಹೇಳಿದಿರಪ್ಪ. ಅದರ ಅರ್ಥ ಅಪ್ಪ ದೇವರೇ, ಮುಂಚೆಯೇ ನಾವು ನಂಬಿದ್ವಾಗ ನೀನು ಖಂಡಿತ ಅದ್ಭುತ ಮಾಡ್ತಿ. ಚಾರಪ್ತ ವಿಧವೆ ಆಗಿರ್ಬೋದು, 5 ರೊಟ್ಟಿ 2 ಮೀನು ಕೊಟ್ಟಂಥ ಹುಡುಗ ಆಗಿರ್ಬೋದು, ಕೆಲವು ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಅವರು ನಂಬಿದರು. ಎಸ್ ಲಾರ್ಡ್, ಯು ಕ್ಯಾನ್ ಡೂ ಇಟ್. ನೀನು ಮಾಡಬಲ್ಲ ದೇವರೇ, ಯು ಕ್ಯಾನ್. ನಿನ್ನ ಕೈಲಿ ಎಲ್ಲವೂ ಸಾಧ್ಯ ಅಪ್ಪ ಅಂತ ಕೆಲವರು ನಂಬಿದಾಗ, ಹಾಗಾದರೆ ಎಸ್ ಎತ್ತು ನಿನ್ನ ಹಾಸಿಗೆಯನ್ನು ಅಂತ ಹೇಳಿದೆಯಪ್ಪ ಕರ್ತನೆ. ಅಪನಂಬಿಕೆ ಉಳ್ಳವರಿಗೆ ಆಶೀರ್ವಾದವಿಲ್ಲ, ಆಜ್ಞೆಗಳನ್ನು ಅನುಸರಿಸಿದವರಿಗೆ ಆಶೀರ್ವಾದ ಇಲ್ಲ, ಅನುಸರಿಸಿದವರಿಗೆ ಆಶೀರ್ವಾದ ಇಲ್ಲ. ಬದಲಾಗಿ ನಿನ್ನ ಚಿತ್ತಾನುಸಾರ ಆಜ್ಞೆಗಳನ್ನು ಕೈಕೊಂಡವರಾಗಿ ವಿಶ್ವಾಸವಿಟ್ಟು ಕರ್ತನೆ ನಿನ್ನಲ್ಲಿ ನೆಲೆಗೊಂಡಿದ್ದುಕೊಂಡು ನಿನ್ನನ್ನು ಅನುಸರಿಸಿ ನಡೆಯುವ ನಮಗೆ ಖಂಡಿತವಾಗಿ ಬಿಡುಗಡೆಯು, ಆಶೀರ್ವಾದವು, ಜಯವು, ಉನ್ನತಿಯು ಸಿಗುತ್ತದೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಆಲಿಸಿದಂಥ ಪ್ರತಿ ಸಹೋದರರ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯವನ್ನು ನೀವು ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪಾ ಎಂದು ಕೂಗುವ ಪ್ರತಿ ಸಹೋದರರ ಜೀವಿತದಲ್ಲಿ
ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನೀವು ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯವನಾದ ಕರ್ತನೇ, ಇವರ ರೋಗವು ವಾಸಿಯಾಗಲಿ, ಇವರ ಸಾಲವು ತೀರಿ ಹೋಗಲಿ, ಶತ್ರುಗಳು ಮುದುರಿಕೊಳ್ಳಲಿ ಕರ್ತನೆ, ಸಮಸ್ಯೆಗಳು ಇಲ್ಲದಾಗಲಿ ಕರ್ತನೆ, ಇವರ ಶಾಂತಿಯು ಅಸಮಾಧಾನವು ನೀಗಲಿ, ಸಮಾಜದಲ್ಲಿ ಇವರಿಗೊಂದು ಗೌರವವಾದಂಥ ಹೆಸರು ಬರಲಿ ಅಪ್ಪ. ಇವರು ಮಾಡುವ ಪ್ರತಿ ಕಾರ್ಯ, ಪ್ರತಿ ಜೀವಿತದ ಪ್ರತಿಯೊಂದು ಕಾರ್ಯಗಳು ಆಶೀರ್ವದಿಸಲ್ಪಡಲಿ ಅಪ್ಪ. ಇವರು ನಡೆಯುವ ನಡತೆ, ಜೀವಿಸುವ ಜೀವಿತ ಅನೇಕರಿಗೆ ಮಾದರಿಕರೆಯಾಗಿರಲಿ ಕರ್ತನೆ. ಇದುವರೆಗೂ ಜೀವಿಸಿದ ಜೀವಿತ ಸಾಕು, ಆದರೆ ಇನ್ನು ಮುಂದೆ ಜೀವಿಸುವಂಥ ಜೀವಿತ ಒಂದು ದೊಡ್ಡ ಮಾರ್ಪಾಡನ್ನು, ಅದ್ಭುತವನ್ನು ತಂದುಕೊಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯವನಾದ ಕರ್ತನೇ, ನಿನಗೆ ಸ್ತೋತ್ರ. ಅದ್ಭುತ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಮನವಿಗಳನ್ನು ಆಲಿಸಿ ಇಲ್ಲಿರುವಂಥ ಇವರ ಕುಟುಂಬಸ್ಥರನ್ನು ಅನುಗ್ರಹಿಸು. ರಕ್ಷಣೆಗೆ ಬಾರದೇ ಇರುವಂಥ ವ್ಯಕ್ತಿಗಳನ್ನು ಸ್ಪರ್ಶಿಸು ಸ್ವಾಮಿ. ಇವರ ನಡತೆಯಿಂದ, ಇವರ ಮಾತಿನಿಂದ, ಇವರ ಸಾಕ್ಷಿಯಿಂದ ಅವರು ಕೂಡ ಈ ದೇವರಲ್ಲಿ ಇಷ್ಟೊಂದು ಮಹಿಮೆ ಇದೆಯಾ, ಯೇಸುವಿನಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಎಂಬುದಾಗಿ ತಿಳಿದುಕೊಳ್ಳಬೇಕಪ್ಪ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿಪ್ಪ. ನಾವು ಕೂಡ ತಪ್ಪಿ ಹೋಗದೆ, ಅಪನಂಬಿಕೆ ಉಳ್ಳವರಾಗಿರದೆ, ನಂಬಿದವರಾಗಿ ಈ ವಾಕ್ಯಗಳಂತೆ ನಡೆದುಕೊಂಡವರಾಗಿ ನಿನ್ನ ನಾಮ ಮಹತ್ತನ್ನು ಕಣ್ಣಾರೆ ಕಾಣುವಂತೆ ನೀನು ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮಹಿಮೆಯ ಕರ್ತನೇ ಸ್ತೋತ್ರ. ಈ ಮನೆಯನ್ನು, ಈ ವ್ಯಕ್ತಿಯನ್ನು, ಇವರ ಮನಸ್ಸನ್ನು ನೀನು ಸ್ಪರ್ಶಿಸಯ್ಯ, ಗುಣಪಡಿಸಯ್ಯ, ಆಶೀರ್ವದಿಸಯ್ಯ, ಎಲ್ಲ ಅಗತ್ಯಗಳನ್ನು ಪೂರೈಸಯ್ಯ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಒಳ್ಳೆಯವನೇ ನಿನಗೆ ಸ್ತೋತ್ರ, ಪವಿತ್ರನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಆದ್ಯಂತ ರಹಿತನಾದ ದೇವರೇ, ಅತಿಶಯವಾದ ಕಾರ್ಯಗಳನ್ನು ಮಾಡುವಾತನೇ ನಿನಗೆ ಸ್ತೋತ್ರ. ಉನ್ನತನಾದ ದೇವರೇ, ನಿನಗೆ ವಂದನೆ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಅನುಕೋಟಿ ವಂದನೆಗಳು. ಸರ್ವ ಸ್ತುತಿ, ಘನ, ಮಾನ, ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ, ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಇವರ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಅದ್ಭುತಗಳನ್ನು ಇವರಿಗೆ ಮಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶ್ರೇಷ್ಠವಾದ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಇವತ್ತಿನ ವಾಕ್ಯ ಕೊನೆಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ದೇವರ ಶಾಂತಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆವರಿಸಿಕೊಳ್ಳಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.